ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸುವಂಥ ಪ್ರಶ್ನೆನೇ ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವಿಸಲ್ಲ. ಅವ್ರಿಗೆ ಅವರ ಫ್ಯಾಮಿಲಿಗಳಿಗೆ ಯಾರು ಸಾಯ್ತಾರೆ ಇಲ್ಲ ಯಾರು ರಿಸೈನ್ ಮಾಡ್ತಾರೆ ಅವ್ರ ಫ್ಯಾಮಿಲಿಗಳಿಗೆ ಟಿಕೆಟ್ ಕೊಡುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಅದ್ರ ಪ್ರಕಾರ ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಷ್ಟೇ. EVMನ ಅವ್ರು ಹೇಳ್ದಂಗೆ ಕೇಳ್ಕೊಳ್ತಾರ ಮಾಡಿ ಎಲೆಕ್ಷನ್ ಕಮಿಷನ್ನ ಅವರ ಕಂಟ್ರೋಲು ತೊಗೊಂಡು ಎಲೆಕ್ಷನ್ ಕಮಿಷನ್ ಮೂಲಕ ಎಲ್ಲ ಮೋಸ ಮಾಡಿ ಚುನಾವಣೆ ಗೆಲ್ಲುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅವರ ಬಂಡವಾಳ ಈಗ ಗೊತ್ತಾಗಿದೆ. ಅಂದರೆ ಸುಮ್ಮನೆ ಏನೋ ಕ್ಯಾಂಡಿಡೇಟ್ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಚುನಾವಣೆ ತನ್ನ ಎದುರಿಸುವಂಥ ಕೆಲಸವನ್ನು ಮಾಡಬೇಕು. ಮುಖ್ಯಮಂತ್ರಿಗಳು ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರನ್ನು ಕಾಳಜಿ ವಹಿಸಿ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ತಪ್ಪೇನಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ದಾವಣಗೆರೆ ಕ್ಷೇತ್ರದಲ್ಲಿ 40-45 ಸಾವಿರ ಅಂತರದಲ್ಲಿ ನಾವು ಗೆಲ್ಲುವಂಥದ್ದಕ್ಕೆ ಅವಕಾಶ ಇದೆ. ಈಗ ದಾವಣಗೆರೆ ಬೈ ಎಲೆಕ್ಷನ್ ಏನಿದೆ, ಏನು BJPಯವರು ಮಾಧ್ಯಮಗಳ ಮೂಲಕ ಏನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ತೆಗೆದುಕೊಳ್ಳುವಂಥದ್ದಕ್ಕೆ ಅವ್ರ ಲೀಡರ್ಸ್ಗಳು ದಿನನಿತ್ಯ ಒಂದು ಹೇಳಿಕೆ ಕೊಡ್ತಾ ಇರುವಂಥದ್ದು ಸತ್ಯಕ್ಕೆ ಬಹಳ ದೂರ ಇರುವಂಥದ್ದು ಕಾಣ್ತಾ ಇದೆ. ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ಮತದಾರರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು, ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ ಅವ್ರಿಗೆ ಯಾಕೆ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳ ಸ್ಪಷ್ಟವಾಗಿ ಮಂದಟ್ಟು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ಇಷ್ಟೇ, BJP has already lost the ground, not only in by-elections. They are going to lose in all the 5 states. 9ನೇ ತಾರೀಕು, 23ನೇ ತಾರೀಕು ಮತ್ತು 29ನೇ ತಾರೀಕು 3 ಹಂತದ ಚುನಾವಣೆಗಳೇನಿದ್ದಾವೆ, 5 ರಾಜ್ಯಗಳ ಚುನಾವಣೆಯೂ ಸೋಲ್ತಾರೆ. 2029ಕ್ಕೆ 100ಕ್ಕೂ 100ರಷ್ಟು ನರೇಂದ್ರ ಮೋದಿಯವರ ಬಂಡವಾಳಗಾಗಲೇ ಗೊತ್ತಾಗಿದೆ ಜನಗಳಿಗೆ. ಏನು ಸುಳ್ಳುಗಳನ್ನು ಹೇಳ್ಕೊಂಡು ಸುಳ್ಳನ್ನೇ ಅವ್ರು ಬಂಡವಾಳ ಮಾಡ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸಿ ಇಂಥವ್ರಿಗೂ ಚುನಾವಣೆ 3 ಬಾರಿ, 2 ಬಾರಿ ಕ್ಲಿಯರ್ ಮೆಜಾರಿಟಿ, ಇನ್ನೊಂದು 3ನೇ ಬಾರಿ 2024ರಲ್ಲಿ ಮೆಜಾರಿಟಿ ಇಲ್ಲದೇನೆ ಅಧಿಕಾರಕ್ಕೆ ಬರುವಂಥ ಕೆಲಸವನ್ನು ಇಂಡೈರೆಕ್ಟಾಗಿ ಮೋಸ ಮಾಡಿ EVMನ ಅವ್ರು ಹೇಳ್ದಂಗೆ ಕೇಳ್ಕೊಳ್ತಾರ ಮಾಡಿ ಎಲೆಕ್ಷನ್ ಕಮಿಷನ್ನ ಅವರ ಕಂಟ್ರೋಲು ತೊಗೊಂಡು ಎಲೆಕ್ಷನ್ ಕಮಿಷನ್ ಮೂಲಕ ಎಲ್ಲ ಮೋಸ ಮಾಡಿ ಚುನಾವಣೆ ಗೆಲ್ಲುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅವರ ಬಂಡವಾಳ ಈಗ ಗೊತ್ತಾಗಿದೆ. 2 ಬೈ ಎಲೆಕ್ಷನ್ 100ಕ್ಕೂ 100ರಷ್ಟು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಅದು ವಾಡಿಕೆ. ಅದು ಇನ್ನೂ 2 ವರ್ಷ ಇದೆ ನಮಗೆ. 2 ವರ್ಷದಲ್ಲಿ ಇಲ್ಲ, ನಾವು ಪ್ರತಿ ಮತದಾರನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಡೈಲಿ ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ, ವಾಲಂಟಿಯರ್ಗೆ ಬರ್ತಾ ಇದ್ದಾರೆ. ಯಾರು ಏನು ಅವರು ರೂಮ್ಗಳು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಲೋಕಲ್ ಲೀಡರ್ಸ್ಗಳು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಎರಡನೇದು, ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಇದೆ ಬಾಗಲಕೋಟೆ ಮತ್ತು ಇಲ್ಲಿ 2 ಒಂದು ಉಪಚುನಾವಣೆಗೆ ಸರ್ಕಾರ ಅಲ್ಲ, ಸರ್ಕಾರ ಅಲ್ಲ, ಪಾರ್ಟಿ. ಸರ್ಕಾರ ಅಲ್ಲ, ಈ ಪಾರ್ಟಿ. ಈಗ ಯಾವುದೋ ಒಂದು ಸಣ್ಣ ಚುನಾವಣೆ ನಡೆದು BJPಯವರು ಎಂಟೈರ್ ಕಂಟ್ರಿಯಿಂದ ಬರುವಂಥದ್ದು ನಾವು ಕಾಣ್ತಾ ಇದ್ದೀವಲ್ವಾ. ನಾವು ಚುನಾವಣೆಯನ್ನು ಸೀರಿಯಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಲ್ವಾ. 2 ಬೈ ಎಲೆಕ್ಷನ್ ಅನ್ನುವಂಥದ್ದು ನಮ್ಮ ಅಭ್ಯರ್ಥಿಗಳು ಇದ್ದಂಥ ಕ್ಷೇತ್ರಗಳವು. ಅಂದರೆ ಸುಮ್ಮನೆ ಏನೋ ಕ್ಯಾಂಡಿಡೇಟ್ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಚುನಾವಣೆ ತನ್ನ ಎದುರಿಸುವಂಥ ಕೆಲಸವನ್ನು ಮಾಡಬೇಕು. ಮುಖ್ಯಮಂತ್ರಿಗಳು ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರನ್ನು ಕಾಳಜಿ ವಹಿಸಿ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ತಪ್ಪೇನಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನೀವ್ಯಾಕೆ ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ಯಡಿಯೂರಪ್ಪನವ್ರು ಬಂದಿಲ್ವಾ? ಅಶೋಕ್ ಅವ್ರು ಬರ್ತಾ ಇಲ್ವಾ? ಅವ್ರು ಎಂಟೈರ್ BJP ಪಾರ್ಟಿ ಸೋಲ್ತಾರೆ ಅಂತ ಗೊತ್ತಿದ್ರು ಬಂದು ಇಲ್ಲಿ ಹೇಳಿಕೆ ಕೊಟ್ಟು ಜಾಗ ಖಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಲ್ವಾ. ಸೊ ಅದರಿಂದ ನಾವು ಭಾಳ ಸೀರಿಯಸ್ ತಗೊಂಡಿದ್ದೀವಿ. ಕನಿಷ್ಠ ನನಗನ್ಸುತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ 40-45 ಸಾವಿರ ಅಂತರದಲ್ಲಿ ನಾವು ಗೆಲ್ಲುವಂಥದ್ದಕ್ಕೆ ಅವಕಾಶ ಇದೆ. ಎಲ್ಲ ಸಮುದಾಯದವರು ಬೆಂಬಲಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವ ಅಸಮಾಧಾನವೂ ಇಲ್ಲ. ರೈಟ್ ಫ್ರಮ್ ದ ಬಿಗಿನಿಂಗ್ ಟಿಕೆಟ್ನ ಜನಗಳು ಮಾತಾಡುವಂಥದ್ದು ಹೋಯ್ತದು. ಇಲ್ಲ ಸಮಾಧಾನ ಇಲ್ಲ. ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸುವಂಥ ಪ್ರಶ್ನೆನೇ ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವಿಸಲ್ಲ. ಕಾಂಗ್ರೆಸ್ ಪಕ್ಷ ಇರುವಂಥದ್ದೇ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ,
ಶೋಷಿತ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಅದನ್ನ ನೀವು ಯಾಕೆ ಬೇರೆ ರೀತಿಯಲ್ಲಿ ದಿಂಬಿಸುವಂತ ಕೆಲಸವನ್ನು ಮಾಡಿ? ಜನಗಳು ಮಾತಾಡ್ತಾ ಇಲ್ಲ, BJP ಅವರು ಮಾತಾಡ್ತಾವ್ರೆ ಅಷ್ಟೇನೆ. ನಮ್ಮ ನಾಯಕರು ಯಾರು ಮಾತಾಡ್ತಾವ್ರೆ? ಆಯ್ತು ನೀವು ಹೇಳಿ ದಯಮಾಡಿ ನಮ್ಮ ನಾಯಕರು, ನಮ್ಮ ಮುಸ್ಲಿಂ ನಾಯಕರು ನಮಗೆ ಅನ್ಯಾಯ ಆಗಿದೆ, ನಮಗೆ ಬಹಳ ದ್ರೋಹ ಆಗಿದೆ ಅನ್ನುವಂಥದ್ದು ಯಾರು ಮಾತಾಡ್ತಾವ್ರೆ ಅನ್ನೋದು ದಯಮಾಡಿ ಹೇಳಿ. ಎಲ್ಲಿ ಅನ್ಯಾಯ ಆಗಿದೆ, ಯಾಕೆ ಅನ್ಯಾಯ ಆಗಿದೆ? ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸಿದಂಥ ಕ್ಷೇತ್ರ, ಅಚಾನಕ ಬೈ ಎಲೆಕ್ಷನ್ ಬಂದಿರುವಂಥದ್ದು. ಅವರಿಗೆ ಅವರ ಫ್ಯಾಮಿಲಿಗಳಿಗೆ ಯಾರು ಸಾಯ್ತಾರೆ ಇಲ್ಲ ಯಾರು ರಿಸೈನ್ ಮಾಡ್ತಾರೆ ಅವ್ರ ಫ್ಯಾಮಿಲಿಗಳಿಗೆ ಟಿಕೆಟ್ ಕೊಡುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಅದ್ರ ಪ್ರಕಾರ ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಷ್ಟೇ. ಅದರಲ್ಲಿ ತಪ್ಪೇನಿದೆ? ಹಾಗೆ ಮುಸ್ಲಿಂ ಸಮುದಾಯದರು ಉಸಿರೇ ಆಡೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಅವ್ರು ಎಲ್ಲೂ ಓಡಾಡಲೇಬಾರ್ದು ಅನ್ನುವಂಥದ್ದು ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಒಂದು ಮಾಂಸ ಮಾರೋಕ್ಕಾಗ್ತದೆ, ಒಂದು ಕಲ್ಲಂಗಡಿ ಮೀನು ಮಾರೋಕ್ಕಾಗ್ತದೆ, ಕಳ್ಳೆಪುರಿ ಮಾರೋಕ್ಕಾಗ್ತದೆ, ಕಳ್ಳೆಕಾಯಿ ಮಾರೋಕ್ಕಾಗ್ತಿಲ್ಲ. ಅವನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಅದು ಕರಾವಳಿ ಪ್ರದೇಶದಲ್ಲಂತೂ ಬಹಳ ದೊಡ್ಡ ಥರ್ಡ್ ರೇಟೆಡ್ ಆಗಿ ಬಿಹೇವ್ ಮಾಡುವಂಥದ್ದು ಅಲ್ಲಿನ BJP ಭಕ್ತರು ನಾವು ಕಂಡ್ವಿ. ಅದನ್ನು ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯವನ್ನು ಎದುರುಗಡೆ ಇಟ್ಕೊಂಡು ಚುನಾವಣೆ ಗೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಈಗ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಯಾಕೆ ಮುಸ್ಲಿಂ ಸಮುದಾಯದವರು, ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವಾ? ಈ ಮಣ್ಣಿನ ಮಕ್ಕಳು, ಇವರು ಎಷ್ಟು ಹಕ್ಕಿದೆ ಅದಕ್ಕೆ 10ರಷ್ಟು ಹಕ್ಕು ಅವ್ರಿಗಿದೆ. ಈ ಸ್ವತಂತ್ರ ಭಾರತವನ್ನು ತಂದುಕೊಡುವಂಥದ್ದಕ್ಕೆ ಪ್ರಮುಖವಾದಂಥ ಪಾತ್ರ ವಹಿಸಿರುವಂಥದ್ರಲ್ಲಿ ಅವರು ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ ಮುಸ್ಲಿಂ ಸಮುದಾಯದವರು.